ಎಕರೆಗೆ 20 kgಯಂತೆ ನಾವು ಅಲಸಂದೆಯನ್ನು ಬಿತ್ತಬೇಕು. ಬಿತ್ತ ನಂತರ ರೋಟೋವೇಟರ್ ಮೂಲಕ ಮಣ್ಣನ್ನು ಮಡಚಿ ನೆಲನ ಉಳಬೇಕು. ಇದರಿಂದ ಭೂಮಿ ಸಮ ಆಗುತ್ತೆ ಮತ್ತು ಬೀಜಗಳು ಕೂಡ ಸಮವಾಗಿ ಹರಡುತ್ತವೆ. ಇಲ್ಲಿ ಆ ಖರ್ಚೆಲ್ಲ ಇರೋದಿಲ್ಲ. ಇದು ನಮ್ಮ ನೆಲದಲ್ಲಿ ಚೆನ್ನಾಗಿ ಹಬ್ಬಿ ಕಳೆಯ ಖರ್ಚನ್ನು 4ರಷ್ಟು ಕಮ್ಮಿ ಮಾಡುತ್ತೆ. ಈಗ ನಾವು ಬಾಳೆ ಗಿಡ ನೆಡೋ ವಿಧಾನನ ನೋಡೋಣ. ನಾವು ಮೊದಲೇ ನೋಡ್ದಂಗೆ ಬಾಳೆ ನಾಟಿ ಮಾಡೋ ಮುಂಚೆ ಡಯಾಂಚವನ್ನು ಬೆಳೆಸಿ ಆಮೇಲೆ ಅದನ್ನು ಮಡಚಿ ಉಳುಮೆ ಮಾಡಿದ್ದೀವಿ. ಅದರಲ್ಲಿ 5 ಹಲ್ಲಿನ ಕಲ್ಟಿವೇಟರ್ ಬಳಸಿ ಮಣ್ಣನ್ನು ತಿರುವಿ ನಂತರ ರೋಟೋವೇಟರ್ನಿಂದ ಭೂಮಿನ ಸಮ ಮಾಡಿಕೊಂಡ್ವಿ. ಇಲ್ಲಿ ನಾವು ಕರ್ಪೂರವಲ್ಲಿ ಜಾತಿಯ ಬಾಳೆ ಗಿಡನ 8 ಅಡಿ ಅಂತರದಲ್ಲಿ ನೆಟ್ಟಿದ್ದೀವಿ. ನಾವು ಮರಗಳ ಮಧ್ಯೆ ನೆಟ್ಟಿರೋದ್ರಿಂದ 8 ಅಡಿ ಅಂತರದಲ್ಲಿ ನಾಟಿ ಮಾಡಿದ್ದೀವಿ. ನೀವು ಓಪನ್ ಜಾಗದಲ್ಲಿ ನಾಟಿ ಮಾಡೋದಾದರೆ ಬರೀ 7 ಅಡಿ ಅಂತರ ಸಾಕು. ಈಗ ನಾವು ಬಾಳೆ ಗೆಡ್ಡೆ ನೆಡೋ ವಿಧಾನವನ್ನು ನೋಡೋಣ. ನಾವು ನಾಟಿ ಮಾಡೋ ಮುಂಚೆ ಭೂಮಿನ ಸಿದ್ಧ ಮಾಡ್ಕೊತೀವಿ. ಹೇಗಂತಂದರೆ ಗೆಡ್ಡೆಯನ್ನು ನೆಡೋ 2 ತಿಂಗಳು ಮುಂಚೆ ನಾವು ಬೆಳ್ಳುಳ್ಳಿ ಬಳಸಿ ಮತ್ತೆ ಅದನ್ನು ಮಡಚಿ 5 ಹಲ್ಲಿನ ಕಲ್ಟಿವೇಟರ್ ಬಳಸಿ ಮಣ್ಣನ್ನು ತಿರುವಿ ನಂತರ ಕೊನೆಯ ರೋಟೋವೇಟರ್ ಉಳುಮೆ ಮಾಡೋ ಮುಂಚೆ ನಾವು 1 ಎಕರೆಗೆ 20 kgಯಂತೆ ಅಲಸಂದೆಯನ್ನು ಬಿತ್ತಿರಬೇಕು. ಇದನ್ನು ಬಿತ್ತ ನಂತರ ರೋಟೋವೇಟರ್ ಬಳಸಿ ಮಡಚಿ ಉಳುಮೆ ಮಾಡೋದ್ರಿಂದ ಭೂಮಿ ಸಮತಟ್ಟವಾಗಿರುತ್ತೆ ಮತ್ತು ಬೀಜಗಳು ಕೂಡ ಸಮವಾಗಿ ಹರಡಿರುತ್ತವೆ. ನೀವು ಆಯ್ಕೆ ಮಾಡೋ ಜಾತಿಗಳ ಆಧಾರದ ಮೇಲೆ ಅಂತರ ಕೊಟ್ಟು ನೀವು ಗೆಡ್ಡೆಗಳನ್ನು ನೆಡಕ್ಕೆ ಆರಂಭಿಸಬಹುದು. ನೀವು ಇಲ್ಲಿ ನೋಡಿದರೆ ನಾವು ರಸಬಾಳೆಯನ್ನು 8 ಅಡಿ ಅಂತರದಲ್ಲಿ ನೆಟ್ಟಿದ್ದೀವಿ. ಗೆಡ್ಡೆನ ನೆಟ್ಟಾದ ಮೇಲೆ ಲ್ಯಾಟರಲ್ಗಳನ್ನು ಇದರ ಮೇಲೆ ಎಳೆದು ಹನಿ ನೀರಾವರಿ ಕೊಡ್ತೀವಿ. ಮತ್ತು 2 ಗೆಡ್ಡೆಗಳ ಮಧ್ಯೆ ಚೆಂಡು ಹೂ ಸಸಿಗಳನ್ನು ನಾಟಿ ಮಾಡ್ತೀವಿ. ಈಗ ನಾವು ಈ ರೀತಿ ಅಲಸಂದೆಯನ್ನು ಬಿತ್ತಿರೋದ್ರಿಂದ ನೀರು ಬಿಟ್ಟಾಗ ಅವೆಲ್ಲ ಮೊಳಕೆ ಒಡೆದು ಬೆಳೆಯುತ್ತವೆ. ಇದು ಮುಖ್ಯವಾಗಿ ಕಳೆಗಳನ್ನು ನಿಯಂತ್ರಿಸುತ್ತೆ. ಬಾಳೆ ಕೃಷಿಯಲ್ಲಿ ಕೆಲವರು 2, 5, 6 ಹಂತಗಳಲ್ಲಿ ಕಳೆ ತೆಗೆಯೋರಿದ್ದಾರೆ. ಇಲ್ಲಿ ಆ ಖರ್ಚೆಲ್ಲ ಇರೋದಿಲ್ಲ. ಇದು ನಮ್ಮ ನೆಲದಲ್ಲಿ ಚೆನ್ನಾಗಿ ಹಬ್ಬಿ ಕಳೆಯ ಖರ್ಚನ್ನು 4ರಷ್ಟು ಕಡಿಮೆ ಮಾಡುತ್ತೆ. ಬಾಳೆ ಗಿಡದ ಮೇಲೆ ಏರೋ ಈ ಅಲಸಂದೆ ಬಳ್ಳಿಗಳನ್ನು ನಾವು ಆಗಾಗ ಎಚ್ಚರಿಕೆಯಿಂದ ತೆಗೆದು ಹಾಕಿದರೆ ಬಾಳೆ ಕೃಷಿಯಲ್ಲಿ ನಮಗೆ ಕಳೆ ಖರ್ಚು ಇರೋದಿಲ್ಲ. ಅದಲ್ಲದೆ ಇದು ನೈಟ್ರೋಜನ್ ಫಿಕ್ಸ್ ಮಾಡೋ ಬೆಳೆಯಾಗಿರೋದ್ರಿಂದ ಗಾಳಿಯಿಂದ ನೈಟ್ರೋಜನನ್ನು ಹೀರಿಕೊಂಡು ಗಾಳಿಯಲ್ಲಿ 78.5% ನೈಟ್ರೋಜನ್ ಇದೆ. ಅದನ್ನು ಹೀರಿಕೊಂಡು ಮಣ್ಣನ್ನು ಫಿಕ್ಸ್ ಮಾಡುತ್ತೆ. ಈ ಬೆಳೆ 3 ತಿಂಗಳಲ್ಲಿ ಕೆಳಗೆ ಬಿದ್ದಾಗ ಸ್ಥಿರವಾದ ನೈಟ್ರೋಜನನ್ನು ಬಾಳೆ ಮರಗಳು ಹೀರಿಕೊಂಡು ಸಮೃದ್ಧಿಯಾಗಿ ಬೆಳೆಯೋಕ್ಕೆ ಅವಕಾಶ ಆಗುತ್ತೆ. ಅದಲ್ಲದೆ ಮಣ್ಣು ಹೆಚ್ಚು ಮೃದುವಾಗುತ್ತೆ, ನೀರಿನ ಅಗತ್ಯ ಕಮ್ಮಿಯಾಗುತ್ತೆ. ನಂತರ ಮಣ್ಣು ಹಾಸಿಗೆ ಥರ ಆದಾಗ ಹಲವಾರು ಸೂಕ್ಷ್ಮಾಣು ಜೀವಿಗಳು ಮತ್ತು ಎರೆಹುಳುಗಳನ್ನು ಕಾಣಬಹುದು. ಇವುಗಳಿಂದ ಒದಗಿಸಲಾದ ಎಲ್ಲ ಪೋಷಕಾಂಶಗಳಿಂದ ಬಾಳೆ ಮರ ಸಮೃದ್ಧಿಯಾಗಿ ಬೆಳೆಯೋಕೆ ಸಹಕಾರಿಯಾಗಿರುತ್ತೆ. ಈಗ ನಾಟಿ ಮಾಡುವಾಗ ಕೊನೆಯ ಉಳುಮೆಯಲ್ಲಿ ಅಲಸಂದೆಯನ್ನು ಬಿತ್ತುತ್ತೀವಿ. ನಾಟಿ ಮಾಡಿದ ತಕ್ಷಣ ಚೆಂಡು ಹೂವು ಸಸಿಗಳನ್ನು ನೆಡ್ತೀವಿ. ನಂತರ ನಾವು ಹನಿ ನೀರಾವರಿ ಮೂಲಕ ನೀರು ಕೊಡ್ತೀವಿ. ಈ ವಿಧಾನಗಳ ಮೂಲಕ ನಾವು ಯಾವುದೇ ಕಳೆ ವೆಚ್ಚವಿಲ್ಲದೆ ಬಾಳೆಯನ್ನು ಬೆಳಿಬಹುದು. ಇದನ್ನು ಅನುಸರಿಸಿದರೆ ಉತ್ತಮ ರೀತಿಯಲ್ಲಿ ಬಾಳೆ ಕೃಷಿಯನ್ನು ಮಾಡಬಹುದು. ನೀವು ಇಲ್ಲಿ ನೋಡ್ತಿರೋದು 5 ತಿಂಗಳ ಬಾಳೆ. ಕೆಳಗೆ ನೋಡಿದ್ರೆ ಅಲಸಂದೆ ಎಲ್ಲ ಮಡಚಿ ಕೆಳಗೆ ಬಿದ್ದಿದೆ. ಇವನ್ನು ತೆಗೆದು ನೋಡಿದ್ರೆ ಮಣ್ಣು ತುಂಬ ಮೃದುವಾಗಿರುತ್ತೆ. ನೀವು ಮಣ್ಣಿನ ಮೇಲೆ ನಿಂತರೆ ಕಾಲು 2ರಿಂದ 3 ಇಂಚು ಮಣ್ಣೊಳಗೆ ಹೋಗುತ್ತೆ. ನೀವು ಓಪನ್ ಆಗಿ ಬಿತ್ತುಬಿಟ್ರೆ ನಿರಂತರವಾಗಿ ಕಳೆಗಳನ್ನು ತೆಗಿಬೇಕು. ಅದಲ್ಲದೆ ನೀರು ಕೊಡ್ತಿದ್ದಾಗ ತುಂಬ ಬಿಸಿಲು ಬೀಳ್ತಾ ಇದ್ದರೆ ಮಣ್ಣು ಗಟ್ಟಿಯಾಗಿಬಿಡುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಬಾಳೆಯಲ್ಲಿ ಬೇರುಗಳ ಚಲನೆಗೆ ಅಡಚಣೆಯಾಗಬಹುದು. ಆದರೆ ಈ ವಿಧಾನ ಬೇರುಗಳ ಚಲನೆಗೆ ಮತ್ತು ಹೆಚ್ಚು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ತುಂಬ ಪ್ರಯೋಜನಕಾರಿಯಾಗುತ್ತೆ.